आप देख रहे हैं ट्राइबल न्यूज, हमेशा सच के साथ। ಶಾಲೆಗೆ ಹೋಗಿ ನಿಮ್ಮ ಶಾಲೆ ಮಕ್ಕಳ ಜೊತೆ ಸೇರ್ರಿ. ಇನ್ನ ಇಂಡಿಪೆಂಡೆಂಟ್ ದಿವಸ ಬರೋದು, ಕನ್ನಡ ರಾಜ್ಯೋತ್ಸವ ಶಾಲೆಯಲ್ಲಿ ಹೋದವ್ರಿಗೆ ನಾನು ಸಹಾಯ ಮಾಡಲ್ಲ. ಧೈರ್ಯವಾಗಿ ಬಂದು ಕುಮಾರಣ್ಣ ಅವ್ರು ಹೇಳಿದ್ರು, ಮಕ್ಕಳಿಗೆ ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಮಾಡಬೇಕು ಸರ್, ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಒಂದು ಕಂಪ್ಯೂಟರ್ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ 2 ಕಂಪ್ಯೂಟರ್ನ ನಾನು ಕಳ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದ್ರ ಬಗ್ಗೆ ಜೊತೆಗೆ ನಮ್ಮ ಸ್ನೇಹಿತರಿಗೆ ಇನ್ನೇ ಪೆನಾಲ್ಟಿ ಹಾಕ್ಬಿಡ್ತೀನಿ. ಈ ಕಡೆ ಒಬ್ಬರು ಸ್ನೇಹಿತರು ಕೂತಿದ್ದಾರೆ, ಅವರು ಮೂರ್ತಿ ಚಿಕ್ಕದಾದು, ಕೀರ್ತಿ ದೊಡ್ಡದು. 25 ವರ್ಷದಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತೈತೆ. ಆದರೆ ಇವತ್ತು ದೇವರು ನಮ್ಗೆ ಅನುಕೂಲ ಮಾಡಿದ್ದಾರೆ. ದಯವಿಟ್ಟು ನೀವೇ 2 ಕಂಪ್ಯೂಟರ್ ಈ ಮಕ್ಕಳಿಗೆ ಕೊಟ್ಬಿಡಿ ಅಂತ ನಾವು ಇಷ್ಟಪಟ್ಟು ಕೇಳ್ಕೊಳ್ತಾ ಇದ್ದೀವಿ. ಈಗ 5 ಕಂಪ್ಯೂಟರ್ ಆಯಿತು, ಇನ್ನೇನು ಬೇಕು ನಿಮಗೆ? ಮತ್ತೆ ಆಟ ಆಡೋ ಸಾಮಾನು ಬೇಕು ಅಲ್ವಾ? ಆಟ ಆಡೋ ಸಾಮಾನು ಬೇಕು. ಮುಂದಿನ ವರ್ಷ ನಾವು ಇದೇ ನೋಟ್ಬುಕ್ ಕೊಡೋ ದಿವಸ ನಿಮ್ಮ ಮಕ್ಕಳಿಗೆ ಎಷ್ಟು ಆಟ ಆಡೋ ಸಾಮಾನು ಬೇಕು ಅಷ್ಟು ಆಟ ಆಡೋ ಸಾಮಾನು ಸಹ ಅಂಬೇಡ್ಕರ್ ಫೌಂಡೇಶನ್ ಇಂದ ನಾವು ತಲುಪೋಕೆ ವ್ಯವಸ್ಥೆ ಮಾಡ್ತೀವಿ. ಈಗ ನೀವು ಮಾಡಬೇಕಾಗಿರೋದು, ನೀವು ಚೆನ್ನಾಗಿ ಓದಬೇಕು ಅಷ್ಟೇ ಅಲ್ವಾ? ಚೆನ್ನಾಗಿ ಓದಬೇಕು. ಜೊತೆಗೆ 2 ಡ್ರೆಸ್ಸು ಬುಧವಾರ ಮತ್ತೆ ಶನಿವಾರ ಒಳ್ಳೆ ಕಲರ್ ಡ್ರೆಸ್ಸಲ್ಲಿ ಓಡಾಡಬೇಕು ಅಲ್ವಾ? ಯಾತಕ್ಕೆ ಅಂದ್ರೆ ನಾವು ಆ ಕಷ್ಟದಲ್ಲಿ ಬಂದಿರೋದಕ್ಕೆ ನಮ್ಗೆ ಹೇಳ್ತಾ ಇದ್ದೀವಿ. ಅದಕ್ಕೂ ಸಹ ನಮ್ಮ ಹಿರಿಯರೆಲ್ಲ ಸೇರಿಸ್ಕೊಂಡು ಮುಂದಿನ ವರ್ಷದಿಂದ 2 ಡ್ರೆಸ್ಸು ನಿಮ್ಗೆ ಸಿಗೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಯಾತಕ್ಕೆ ಅಂದ್ರೆ ಅದು ನಾನು ಹೇಳ್ತೀನಿ, ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ನಾನು ಒಂದು 4-5 ವರ್ಷದಿಂದ ಕಡಿಮೆ ಅಂದ್ರೆ 20 ಲಕ್ಷ ದುಡಿದಿದ್ದೀನಿ ನಾನು ಈ ಭಾಗದಲ್ಲಿ. ಇಲ್ಲಿರೋ ಸೈಟ್ಗಳು ತಗೊಳೋದು ಮಾರೋದು ಮಾಡಿ 20 ಲಕ್ಷ ನಾನು ಸಂಪಾದನೆ ಮಾಡಿರೋದಕ್ಕೆ ಇವತ್ತು ನೋಟ್ಬುಕ್ ಕೊಡಕ್ಕೆ ಬಂದಿದ್ದೀನಿ. ಮುಂದಿನ ವರ್ಷ ಇವೆಲ್ಲ ಸಾಮಾನು ನಿಮ್ಗೆ ತಗೊಂಬರೋಕ್ಕೆ ನಾನು ವ್ಯವಸ್ಥಿತವಾಗಿ ಮುಂದುವರಿತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ಗುರುಪೂರ್ಣಿಮೆ ದಿವಸ ಆಗಿರೋದ್ರಿಂದ ಎಲ್ಲರೂ ಸರಿ ಒಂದ್ಸರಿ ಎದ್ದು ನಿಂತ್ಕೊಂಡು ಆ ಪುಣ್ಯಾತ್ಮರು ಮತ್ತಿನ್ನೊಂದ್ಸಾರಿ ಹುಟ್ಟು ಬಂದು ನಮ್ಮ ಮಕ್ಕಳ ಈಗ ನಿಮಗೆ ನೋಟ್ಬುಕ್ ಕೊಟ್ಟು ಮತ್ತೆ ಬಿಸ್ಕೆಟ್ ಕೊಡೋದು ಸಮಯ. ಈಗ ವಿಶೇಷವಾಗಿ ಈ ಶಾಲೆಯ ಉಪಾಧ್ಯಾಯರು ಮತ್ತು ಮುಖ್ಯ ಮಾಡ್ತಾರೆ. ಜೊತೆಗೆ ನಮ್ಮ ದೇವರಾಜು ಪಾಂಡಿಯನ್ನು, ಹಾಗೆ ನನ್ನ ಸ್ನೇಹಿತರಾದಂತಹ ಗುರು ಚವ್ಹಾಣ್ರವರು, ಇವರೆಲ್ಲ ಸಹಕಾರದಿಂದ ನಾವು ಇವತ್ತು ದಿವಸ ಈ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸರಿ ಸುಮಾರು ಈ ವರ್ಷ 35 ಶಾಲೆಗಳಿಗೆ ನಾವು ನೋಟ್ಬುಕ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಗುರಿ ಇಟ್ಕೊಂಡು ಹೊರಟಿದ್ದೀವಿ. ಈಗ CMC ಪಟ್ಟಣಗಳ ಅಧ್ಯಕ್ಷರಾದಂಥ ಕುಮಾರ್ ಅವರೇ, ಮಾಜಿ ಅಧ್ಯಕ್ಷರು ನಮ್ಮ ಸಭೆ ಇರಲಿ, ನಮ್ಮ ಸಲೀವುಲ್ಲಾ ಅವರೇ, ತಮ್ಮ ಹೆಸರು ಗುರು ಚವ್ಹಾಣ್ರವರೇ, ಮತ್ತು ಯುವ ಮುಖಂಡರಾದಂಥ ಗೋಪಿಯವರೇ, ನಮ್ಮ ನೂತನವಾಗಿ ಅಧ್ಯಕ್ಷರಾಗಿರುವಂಥ ನಮ್ಮ ಬಾಲವರೇ, ಕಿಟ್ಟಿಯವರೇ, ಮಂಜು ಅವರೇ, ಇನ್ನೂ ಅನೇಕ ತಮ್ಮೆಲ್ಲರಿಗೂ ತಿಳಿಸ್ತಾ, ಇದೊಂದು ಕೆಲಸ ತುಂಬ ಅಚ್ಚುಕಟ್ಟಾದಂಥ ಕೆಲಸ. ಏನೇ ಮಾಡ್ಬೋದು, ಇದೆಯಲ್ಲ ಈ ಮಕ್ಕಳಿಗೆ ಬುಕ್ ಕೊಡೋದು ಇದೆಯಲ್ಲ, ಅದು ತುಂಬ ಅಚ್ಚುಕಟ್ಟಾದ ಕೆಲಸ. ಅದು ನಾನು ಕೂಡ ನಮ್ಮ ಮುನ್ನೂರ ಹತ್ರ ಹೇಳಿ, ಕಿಟ್ಟಿಯವ್ರಿಗೆ ಹೇಳಿ, ನಮ್ಮ ಆನಂದ್ ಅವರು ಬಿಡಿದೆ ವಿಡಿಯೋ ಮಾಡ್ತಾ ಇರೋದು, ಅವ್ರಿಗೆ ಹೇಳಿ ನಾನು 4 ಕ್ಷೇತ್ರಕ್ಕೆ ಕರ್ಕೊಂಡೋಗಿ
ಕಾಡಂಚಲಿರೋ ಅಂಥ ಸ್ಕೂಲ್ಗಳಿಗೆ, ಸರ್ಕಾರಿ ಶಾಲೆಗಳಿಗೆ ನಾವು ಬುಕ್ಕು ಮತ್ತು ಜಾಮಿಟ್ರಿ ಬಾಕ್ಸ್ ಎಲ್ಲ ಕೊಡ್ಸಿರುವಂಥದ್ದು. ಇವತ್ತು ಕೊಡೋರು ಯಾರು ಅಂತ ಇನ್ನು ಹುಡುಗರು ಗೊತ್ತಿಲ್ಲ. ವಿದ್ಯಾಭ್ಯಾಸ ಕೊಡ್ತಾರಲ್ಲ ಪ್ರೈವೇಟ್ ಸ್ಕೂಲಲ್ಲಿ, ಅದು ನಮ್ಮ ಸರ್ಕಾರಿ ಶಾಲೆಯ ರಿಟೈರ್ಡ್ ಆಗಿರೋಂಥ ಟೀಚರ್ಗಳನ್ನ ಹೋಗಿ ಅಲ್ಲಿ ಕಲಿಸ್ತಾ ಇರೋಂಥದ್ದು. ಅವ್ರು ಹೆಸರು ಮಾಡಿ ದುಡ್ಡು ಮಾಡ್ತಾರೆ. ಮಕ್ಕಳಲ್ಲಿ ನೀವು ಸ್ಕೂಲು ಗೌರ್ಮೆಂಟ್ ಸ್ಕೂಲಲ್ಲಿ, ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಈಗ ನೆಲದಲ್ಲಿ ಬರಿತಾ ಇದ್ವಿ ನಾವೆಲ್ಲ ಆ ಕಾಲದಲ್ಲಿ. 75, 76 ಇಸ್ವಿಲಿ ಇಷ್ಟೆಲ್ಲ ಶ್ರಮಪಟ್ಟು ಬಂದಂಥವ್ರು ನಾವು. ನಿಮ್ಮ ಪುಣ್ಯ, ಯಾಕೆಂದರೆ ಇಷ್ಟು ಜನ ಸೇರಿ. ಹಾಗಾಗಿ ಎಲ್ಲ ಬುಕ್ ಕೊಡೋಂಥ ಭಾಗ್ಯ ನಮಗೂ ಕೂಡ ಬಂದೈತೆ. ಕಾಲೇಜಲ್ಲಿ ಕೊಟ್ಟು ಬಂದಿದ್ದೀವಿ, ಈಗ ನಾಡಲ್ಲಿ ಕೊಡ್ತಾ ಇದ್ದೀವಿ. ಮಕ್ಕಳೆಲ್ಲ ನಾವು ಇವೆಲ್ಲ ಚೆನ್ನಾಗಿ ಓದ್ಬೇಕು. ಗೌರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ಟೀಚರ್ಸ್ ಎಲ್ಲ ಚೆನ್ನಾಗಿ ಓದ್ಕೊಡ್ತಾರೆ. ನಿಮಗೆ ಹೇಳ್ಕೊಡ್ತಾರ ಮಾತನ್ನ ವೇದವಾಕ್ಯವಾಗಿ ಕೇಳ್ಕೊಂಡು ಚೆನ್ನಾಗಿ ಓದ್ಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಆಫೀಸರ್ಗಳಾಗಬೇಕು. ಇವತ್ತು ಗೌರ್ಮೆಂಟ್ ಸ್ಕೂಲ್ ಓದಿರೋರೆ AS, KS, IPS ಆಗಿರೋಂಥದ್ದು ಗೊತ್ತಾ? ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಈ ಥರ ಓದ್ಕೊಂಡು ಆಗಬೇಕು. ತಮ್ಗೆಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ತಮ್ಮೆಲ್ರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ರಾಜಪ್ಪನವರು ಒಳ್ಳೆ ಐತೆ ನೋಡಿ. ಅವ್ರು ಎಷ್ಟು ಪ್ರೀತಿಯಿಂದ ನಿಮ್ಮ ಹೇಳಿಕೆಗೋಸ್ಕರ ಇಷ್ಟೆಲ್ಲ ನೋಟ್ಬುಕ್ಸ್ ಎಲ್ಲ ತಂದ್ಬಿಟ್ಟು ಕೊಡ್ತಾ ಇದ್ದಾರೆ. ನೀವು ಸಹ ಅದನ್ನು ಸದುಪಯೋಗ ಪಡ್ಕೋಬೇಕು. ಅದ್ರಲ್ಲಿ ಬರೆದ್ಬಿಟ್ಟು ನಿಜವಾಗ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡು ಅಥವಾ ಒಳ್ಳೆ ರೀತಿಯಲ್ಲಿ ಅದನ್ನು ಒಂದು ಹಾಳೇನೋ ಅರಿದಂಗೆ ನೀವು ಅದನ್ನು ಉಪಯೋಗಿಸ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಂಡು ನೀವು ಕಲಿತೀರೋ ಅವ್ರಿಗೆ ಅದು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ರೈಸ್ ಚಾರಿಟಬಲ್ ಅವರು ಈ ಒಂದು ಮಕ್ಕಳನ್ನು ಕುರಿತು ಅವರ ಜೀವನದ ಕೆಲವು ನಿಜ ಘಟನೆಗಳನ್ನು ತಮ್ಮಲ್ಲಿ ಸಮರ್ಪಿಸಬೇಕೆಂದು ಈ ಮೂಲಕ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಗುರು ಮೊದಲಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮಗೆ 3 ಗುರುಗಳು, ಜನ್ಮ ಕೊಟ್ಟಂತ ತಂದೆ ತಾಯಿ, ವಿದ್ಯೆ ಕಲಿಸಿದಂತಹ ಗುರುಗಳು, ಮತ್ತೆ ಕಷ್ಟಕಾಲದಲ್ಲಿ ಜೊತೆ ನಿಂತಾರಲ್ಲ ಸ್ನೇಹಿತರು. ಈ 3ನ್ನ ಯಾರು ಜೀವನದಲ್ಲಿ ಮರಿದೇ ಇರ್ತಾರೋ ಅವ್ರು ಖಂಡಿತವಾಗೂ ಒಳ್ಳೆ ವ್ಯಕ್ತಿಗಳಾಗೋದಕ್ಕೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಇವತ್ತು ನಿಮ್ಮ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಶಿವಕುಮಾರ ಸ್ವಾಮಿ ಬಂದಿದ್ದಾರೆ. ಅವರಿಗೆ ನಮಿಸೋದು ನಮ್ಮ ಧರ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಮ್ಮ ದೇಶ ಏನಾಗ್ತಿದೆ ಅಂತ ಊಹೆ ಮಾಡೋಕ್ಕೂ ತುಂಬಾ ಕಷ್ಟ. ಜಾತಿಗಳಿದ್ದಾವೆ, ಎಲ್ಲರೂ ಸಮಾನರು. ಯಾವುದೇ ಒಂದು ಮರದ ಕೆಳಗೆ ಹೋದ್ರೆ ಇವನು ಈ ಜಾತಿಯವನ್ ನೀನ್ ದೂರ ನಿಂತ್ಕೋ, ಈ ಜಾತಿಯವನ್ ಮುಂದೆ ಬಾ ಅಂತೇಳಿ ಯಾವತ್ತೂ ಮರ ಹೇಳೋದಿಲ್ಲ. ಅದೇ ರೀತಿನೇ ಈ ಬಾಳ್ಬೇಕಾದು. ನಾವೆಲ್ಲರೂ ಕಷ್ಟಪಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ಸಾರಿ ನೆನೆಸ್ಕೊಂಡು ಸಹ ಅಷ್ಟು ಸಂತೋಷ ಆಗುತ್ತೆ ನಮಗೆ. ಜೊತೆಗೆ ಶಿವಕುಮಾರ ಸ್ವಾಮೀಜಿಗಳು ಈ ನಾಡಿನ, ನಮ್ಮ ಕರ್ನಾಟಕದ ದಕ್ಷಿಣ ನಾಡಿನ ಕಲ್ಲು ನಾಡು ಅಂತ ಹೇಳ್ತಾರೆ. ಅಂದ್ರೆ ಅನ್ನ ಸಿಗ್ತಿರ್ಲಿಲ್ಲ, ರಾಗಿ ಬೆಳೀತಾ ಇದ್ರು, ಮಳೆ ಇಲ್ಲ ಅಂದ್ರೆ ಆ ರಾಗಿನೂ ಬರ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ಮಕ್ಕಳಿಗೆ ಊಟ ಕೊಡಬೇಕು, ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ಶಿವಕುಮಾರ ಸ್ವಾಮೀಜಿಯವರು ಊರೂರು ಅಲ್ದು ಜೋಳಿಗೆ ಹಿಡ್ಕೊಂಡು ದವಸ ಧಾನ್ಯಗಳನ್ನ ತಗೊಂಡು ಬಂದು ರಾತ್ರಿ 12 ಗಂಟೆಯಲ್ಲಿ ಅಡುಗೆ ಮಾಡಿ ಮಕ್ಕಳು ಎದ್ದು ಬಿಡ್ತಾವೇನೋ ಸೌಂಡ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರು ನೆಮ್ಮದಿಯಾಗಿ ಮನ್ಗಾಕ್ ಬಿಟ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಎಬ್ಬರಿಸ್ಬಿಟ್ಟು ಊಟ ಕೊಡಿಸಂತ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ಶಿವಕುಮಾರ ಸ್ವಾಮೀಜಿಗಳು. ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಏನಾದ್ರು ಕಿಂಚಿತ್ತು ಪರಿಜ್ಞಾನ ಇದ್ದಿದ್ರೆ ನಮ್ಮ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಾಗಿ ಮುಂದೆ ಬರ್ತಾ ಇದ್ರು. ಜೊತೆಗೆ
ನಮ್ಮ ರಾಜ್ಯದಲ್ಲಿ ನನಗನ್ಸ ಮಟ್ಟಿಗೆ 8,000 ಸಂಘಟನೆಗಳಿದ್ದಾವೆ. 8ರಿಂದ 9,000 ಸಂಘಟನೆಗಳಿದ್ದಾವೆ. ಪ್ರತಿಯೊಬ್ಬರು ಒಂದೊಂದು ಸಂಘಟನೆ ಅಧ್ಯಕ್ಷರುಗಳಿದಾರಲ್ಲ, ಅವರುಗಳು ಒಂದೊಂದು ಪಂಚಾಯತಿನ ದತ್ತಕ್ಕೆ ತಗೊಂಡು ಪ್ರತಿ ವರ್ಷ ಆ ಶಾಲೆಗಳಿಗೆ ಹೋಗಿ ನೋಟ್ಬುಕ್ ಕೊಟ್ಟು ಪುಸ್ತಕ ಪೆನ್ಸಿಲ್ ಕೊಟ್ಟಿದ್ರೆ ಇವತ್ತು ನಮ್ಮ ಶಾಲೆ ಈ ಮಟ್ಟದಲ್ಲಿ ಇರ್ತಿರ್ಲಿಲ್ಲ, ಸರ್ಕಾರಿ ಶಾಲೆ. ನಾವು ಹಳ್ಳಿ ಹೋದಾಗ ನಮ್ಮ ರಾಜ್ಯಪಾಲ ಕರ್ಕೊಂಡೋಗಿದ್ರು, ನನ್ನ ಕಣ್ಣಲ್ಲಿ ನೀರು ಬರ್ತದೆ ಕೆಲವು ಸಮಯ ಮಾತಾಡ್ತಾ ಇದ್ರು. ನಮ್ ಕಷ್ಟ ಇತ್ತು, ಒಪ್ಕೊಂತೀನಿ. ನಮ್ಮ ತಂದೆ ತಾಯಿಗೆ ಅವತ್ತಿನ ದಿವಸ ದುಡ್ಡಿರ್ಲಿಲ್ಲ, ಮಾತಿಗೆ ಬೆಲೆ ಇತ್ತು, ದುಡ್ಡಿರಲಿಲ್ಲ. ನಮ್ಗೆ ನೋಟ್ಬುಕ್ ಕೊಡ್ಸಕ್ಕೂ ಸಹಕಾರ, ಅವ್ರಿಗೆ ಶಕ್ತಿ ಇರಲಿಲ್ಲ.